ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ಪರಿವಾರದ ಕಡೆಯಿಂದ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲೀನಾ. ಇವತ್ತಿನ ವ್ಲಾಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂತ ಹೇಳಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾವು ಅಡುಗೆ ಮಾಡೋ ಜಾಗದಲ್ಲಿ ಮಾಮೂಲಿ ಸ್ಟವ್ ಇಡೋ ಜಾಗದಲ್ಲಂತೂ ನೋಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಒಗ್ಗರಣೆ ಸಾರು ಕುದಿಬೇಕಾದ್ರೆ ಎಲ್ಲ ಸಿಡಿಯುತ್ತಲ್ವ, ಆವಾಗ ಗೋಡೆಗೆಲ್ಲ ಅಂಟ್ಕೊಬಿಡುತ್ತೆ. ನಾನು ಮೊದಲೇ ಈ ಗೋಡೆಗೆ ಅರಿಶಿನ ಎಲ್ಲ ಹಚ್ಚಿದ್ದೆ, ಆದರೆ ಇತ್ತೀಚೆಗೆ ಊರಿಗೆ ಹೋಗಿ ಬಂದಮೇಲೆ ಅದೆಲ್ಲ ಹಾಗೇ ಇತ್ತು. ಗೋಡೆ ತುಂಬ ಗಲೀಜಾಗಿ ಕಾಣ್ತಾ ಇತ್ತು. ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟು ಇದನ್ನಾರ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಗೋಡೆನ ಎಲ್ಲ ಚೆನ್ನಾಗೆ ಒಂದು ಕಬ್ಬಿಣದ ತಗಡಿನಲ್ಲಿ ಚೆನ್ನಾಗಿ ಕೆರೆದು ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಅರಿಶಿನ ಪುಡಿ, ನೀರು ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡೆ. ನಮ್ಮ ಕಡೆ ಈ ಕಡೆ ಸಗಣಿ ಸಿಕ್ಕಲ್ಲ, ಹಂಗೆ ಸಿಕ್ಕಿದ್ರೂ ನಾವಿಲ್ಲಿ ಸಾರ್ಸೋಕ್ಕಾಗೋದಿಲ್ಲ. ಪೇಂಟ್ ಹೊಡೆದಿದ್ದೀವಿ, ಆದ್ರೂ ತುಂಬ ಗಲೀಜಾಗಿ ಕಾಣುತ್ತಲ್ವ. ಹಾಗಾಗಿ ಒಲೆ ಹತ್ರ ನಾನು ಯಾವಾಗಲೂ ಈ ಥರ ಗೋಧಿ ಹಿಟ್ಟು ಮತ್ತು ಅರಿಶಿನ ಪುಡಿ ಎರಡನ್ನೂ ನೀರಿನಲ್ಲಿ ಮಿಕ್ಸ್ ಮಾಡಿ ಗಟ್ಟಿಯಾಗಿ ಕಲಿಸ್ಕೊಂಡು ಒಲೆ ಇರೋ ಅಷ್ಟಗಲ ಜಾಗಕ್ಕೆ ಮಾತ್ರನೇ ಹಚ್ತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಪದೇ ಪದೇ ಪೇಂಟ್ ಅಂತೂ ಹೊಡೆಯೋಕ್ಕಾಗಲ್ಲ, ಹಾಗಾಗಿ ಈ ಥರ ಮಾಡ್ಕೊಳ್ತೇನೆ. ಮತ್ತು ನಮ್ಮ ಕಡೆ ಎಲ್ಲ ಒಲೆ ಹತ್ರ ಅರಿಶಿನ ಕುಂಕುಮ ಇಡೋದು ರೂಢಿ, ಹಾಗಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡೆ. ಮತ್ತು ಮೇಲಿನ ಶೆಲ್ಫು ಕೂಡ ತುಂಬಾ ಗಲೀಜಾಗಿತ್ತು. ಮೇಲಿಂದ ಇಲಿ ಎಲ್ಲ ಓಡಾಡುತ್ತಲ್ವ, ಹಾಗಾಗಿ ಆ ಗೋಡೆನಲ್ಲಿರುವಂಥ ಮಣ್ಣೆಲ್ಲ ಉದುರಿ ಬಾಕ್ಸ್ ಎಲ್ಲ ತುಂಬ ಗಲೀಜಾಗಿತ್ತು. ತೊಳೆಯೋಣ ಅಂದ್ಕೊಂಡೆ, ಆದರೆ ಕೈ ಗುಳ್ಳೆ ಆಗಿರೋದ್ರಿಂದ ನೋವಲ್ವ, ಅಷ್ಟೆಲ್ಲ ಡಬ್ಬ ತೆಗ್ದಾಕ್ಕೊಂಡು ತೊಳೆಯೋಕ್ಕಾಗಲ್ಲ. ಹಾಗಾಗಿ ಸ್ಲ್ಯಾಬ್ ಎಲ್ಲ ಒರೆಸ್ಕೊಂಡು ಡಬ್ಬಗಳನ್ನೆಲ್ಲ ಮತ್ತೆ ಕ್ಲೀನಾಗಿ ಒದ್ದೆ ಬಟ್ಟೆನಲ್ಲಿ ಒರೆಸ್ಕೊಂಡು ಯಾವುದ್ರಲ್ಲಿ ಏನಿದೆ ಏನಿಲ್ಲ ಅಂತೆಲ್ಲ ಚೆಕ್ ಮಾಡಿ ಹಳೆ ಕೆಲವೊಂದು ಐಟಮ್ಗಳನ್ನೆಲ್ಲ ಬಿಸಾಕಿ ಮತ್ತೆ ಕ್ಲೀನಾಗಿ ಎಲ್ಲ ಡಬ್ಬಗಳನ್ನ ಜೋಡಿಸ್ಕೊಂಡೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಅಡುಗೆ ಮನೆ ತುಂಬ ಪಳ ಅಂತ ಹೊಳಿತಾ ಇದೆ. ಆಮೇಲೆ ಅಮ್ಮ ಕೂಡ ಕೆಲ್ಸಕ್ಕೆ ಹೋಗ್ತಾರಲ್ವ, ಅವರಿಗೆ ಇದೆಲ್ಲ ಮನೆಯಲ್ಲಿ ಎಕ್ಸ್ಟ್ರಾ ಕೆಲಸ ಮಾಡೋಕ್ಕೆ ಟೈಮ್ ಇರಲ್ಲ. ಹಾಗಾಗಿ ಅವರು ಕೂಡ ಬೇಗ ನೆಲ ಎಲ್ಲ ಒರೆಸ್ಕೊಟ್ಟು ಕೆಲ್ಸಕ್ಕೆ ಹೋದರು. ನಾನು ಬಿಸಿನೀರು ಹೀಟ್ರಲ್ಲಿ ಇಟ್ಕೊಂಡೆ, ಆದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಹೀಟ್ರ್ ಇಡಬೇಕಾದ್ರೆ ಮೇಲೇ ಇಡ್ತೀವಿ, ಅದರ ಹೈಟಾಗಿದ್ದ ಜಾಗದಲ್ಲಿ. ಯಾಕಂದರೆ ಮಕ್ಕಳೆಲ್ಲ ಇರ್ತಾರಲ್ವ, ತುಂಬ ಭಯ ಆಗುತ್ತೆ. ಇವತ್ತು ಶುಕ್ರವಾರ ಕೂಡ ಆಗಿದ್ದರಿಂದ ಊರಿಂದ ಬಂದಾಗಿಂದ ಪೂಜೆನೇ ಮಾಡಿರಲಿಲ್ಲ. ಯಾಕೋ ಮನಸ್ಸೇ ಸರಿ ಇರಲಿಲ್ಲ, ಯಾವುದೇ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಇವತ್ತೇನೇ ಆಗಲಿ ಪೂಜೆ ಮಾಡಬೇಕು ಅಂಥೇಳಿ ದೇವರಿಗೆ ಹೂವು ಎಲ್ಲ ಜೋಡಿಸಿಟ್ಟು ನಾನು ನನ್ನ ಮಗ ಸೇರಿಕೊಂಡು ಪೂಜೆ ಮಾಡಿದ್ವಿ. ಪೂಜೆ ಮಾಡಿದ ಮೇಲೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ಹಾಗೆ ಬೆಳಗಿಂದ ಕೂಡ ಏನೂ ತಿಂಡಿ ತಿಂದಿರಲಿಲ್ಲ. ಮಧ್ಯಾಹ್ನ ಆಗಿಬಿಟ್ಟಿತ್ತು ಎಲ್ಲ ಕೆಲಸ ಮುಗಿಯೋಕ್ಕೆ. ನಾನು ಟ್ಯಾಬ್ಲೆಟ್ ಕುಡಿಯೋದು ಬೆಳಗ್ಗೆ, ಆದರೆ ಇವತ್ತು ಕೆಲಸದಿಂದ ಟ್ಯಾಬ್ಲೆಟ್ ಕುಡಿಯೋದೇ ಮರ್ತೋಗ್ಬಿಟ್ಟಿದ್ದೆ. ಊಟ ತಿಂಡಿ ಏನೂ ಇಲ್ಲ. ಹಾಗಾಗಿ ಮಧ್ಯಾಹ್ನ ಟ್ಯಾಬ್ಲೆಟ್ ತೊಗೊಂಡು ನಾನು ನನ್ನ ಮಗ ಊಟ ಮಾಡ್ಕೊಂಡ್ವಿ. ಮತ್ತು ನಾವು ಯಾರು ಜಾಸ್ತಿ ಅಕ್ಕಪಕ್ಕ ಅಲ್ಲಿ ಇಲ್ಲಿ ಎಲ್ಲೂ ಮಾತಾಡೋಕ್ಕೆ ಹೋಗಲ್ಲ, ಬೇರೆಯವ್ರ ಮನೆ ಸುದ್ದಿ ಹಾಗೆ ಹೀಗೆ ಅಂಥೇಳಿ. ಈ ಕಡೆ ಯಾರು ಆ ಥರದವರು ಇಲ್ಲ. ಹಾಗಾಗಿ ನಾನು ನನ್ನ ಮಗ ಇಬ್ಬರೇ ಅಲ್ವಾ, ಬೇಗ ಎಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ವಿ. ಅದಾದಮೇಲೆ ಅವನಿಗೆ ಮಲಗಿಸ್ದೆ, ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದಮೇಲೆ ನನ್ನ ಮಕ್ಕಳು ಸಾಯಂಕಾಲ ಬಂದರು. ಅವ್ರ ಅಜ್ಜಿ ತೊಗೊಂಡು ಬಂದಿದ್ದಂಥ ಅಕ್ಕಿ ರೊಟ್ಟಿನ ತಿನ್ಕೊಂಡಿದ್ದಾರೆ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಆದಷ್ಟು ಲೈಕ್, ಶೇರ್, ಕಮೆಂಟ್ ಕೊಟ್ಟು ಸಪೋರ್ಟ್ ಮಾಡಿ.